ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂತಹ ಪಾಠದಲ್ಲಿದ್ದೇವೆ ಮತ್ತು ಹಿಂದಿನ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿಯ ನಿತ್ಯ ಸಮೀಕರಣದ ಸೂತ್ರಗಳು ಈ ಚಾಪ್ಟರ್ ಆ ಪಾಠದೊಂದಿಗೆ ಆ ಅಭ್ಯಾಸದೊಂದಿಗೆ ಶುರು ಮಾಡಿಯಾಗಿದೆ. ಸೊ ಯಾರೆಲ್ಲ ವಿಡಿಯೋನ ನೋಡಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಡ್ತೀನಿ. ಆ ಲಿಂಕ್ ಮೇಲೆ ಹೋಗ್ಬಿಟ್ಟು ನೀವು ಆ ವಿಡಿಯೋಗಳನ್ನು ನೋಡಬಹುದು. ಓಕೆ, ಅದರ ಮುಂದುವರೆದ ಭಾಗ ಒಂಚೂರು ಇನ್ನು ಅಭ್ಯಾಸಕ್ಕೆ ನಾವು ಮೂಮೆಂಟ್ ಆದರೆ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ರಶ್ನೆಗಳು ಅಥವಾ ಉದಾಹರಣೆಗಳೊಂದಿಗೆ ನಾನು ಅಭ್ಯಾಸವನ್ನು ಶುರು ಮಾಡ್ತೀನಿ. ಬಿಕಾಸ್ ಈ ಕೊನೆಯ ಅಭ್ಯಾಸ ಸ್ವಲ್ಪ ಅನ್ನೋಕ್ಕಿಂತ ತುಂಬ ಮುಖ್ಯವಾಗಿರುವಂತಹ ಅಭ್ಯಾಸ. ಸೊ ಆ ಅಭ್ಯಾಸಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪ್ರಶ್ನೆಗಳು ಕೂಡ ಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಅಭ್ಯಾಸದ ಪ್ರಶ್ನೆಯ ಜೊತೆಗೇನೆ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಕೂಡ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಓಕೆ, ಸೊ ನೋಡಿ, ಕಾಸ್ ಎ, ಟ್ಯಾನ್ ಎ ಮತ್ತು ಸಿ ಕೆ ಅನುಪಾತಗಳನ್ನು ಸೈನ್ ಎದ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರೆ ನೀವು ಕಾಸ್ ಟ್ಯಾನ್ ಸೀಕನ್ನು ಸೈನ್ ಎ ರೂಪದಲ್ಲಿ ವ್ಯಕ್ತಪಡಿಸಬೇಕು. ನೋಡಿ, ಈ ರೀತಿ ವ್ಯಕ್ತಪಡಿಸಬೇಕಾದ್ರೆ ನಿಮಗೆ ಇಲ್ಲಿ ಬೇಸಿಕ್ ಆಗಿ ತ್ರಿಕೋನಮಿತಿಯ ಸೂತ್ರಗಳು ಗೊತ್ತಿರಬೇಕು. ಹೌದಾ? ಸೊ ಏನದು ತ್ರಿಕೋನಮಿತಿಯ ಸೂತ್ರ? ಈಗ ಸೈನ್ ಮತ್ತೆ ಕಾಸ್, ಈಗ ಕಾಸ್ ಅನ್ನ ನಾನು ಸೈನ್ ರೂಪದಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಕಾಸ್ಗೂ ಮತ್ತು ಸೈನ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು. ನೋಡಿ, ನಮ್ಮ ತ್ರಿಕೋನಮಿತಿಯ ಮೊದಲನೇ ನಿತ್ಯ ಸಮೀಕರಣನೇ ಹೇಳುತ್ತಾ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅಂದ್ರೆ ಸೈನ್ ಮತ್ತು ಕಾಸ್ ನೇರವಾಗಿ ಒಂದಕ್ಕೊಂದು ಸಂಬಂಧ ಇದೆ. ಯಾವ ರೂಪದಲ್ಲಿ ಸಂಬಂಧ ಇದೆ ನೋಡಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಹೌದಾ? ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಈಗ ನಾನು ಕಾಸ್ ಅನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಸೈನ್ ಅನ್ನ ಈ ಕಡೆ ಕಳಿಸ್ತೀನಿ. ಹೌದಾ? ಪಾಸಿಟಿವ್ ಸೈನ್ ಏನಾಗುತ್ತಾ, ನೆಗೆಟಿವ್ ಆಗುತ್ತಾ. ಸೊ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಹೌದಾ? ನಾವು ಕೇವಲ ಕಾಸ್ ಎ ಅನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು, ಕಾಸ್ ಸ್ಕ್ವೇರ್ ಎ ಅಲ್ಲ. ಸೊ ಹಾಗಾಗಿ ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಸ್ಕ್ವೇರ್ ಈ ಕಡೆ ಬಂದ್ರೆ ರೂಟ್ ಆಗಿ ಬದಲಾವಣೆ ಆಗುತ್ತಾ. ಸೊ ಹಾಗಾಗಿ ನನಗೆ ಏನ್ ಸಿಗುತ್ತಿಲ್ಲಿ, ಕಾಸ್ ಎ ಇಸ್ ಈಕ್ವಲ್ ಟು ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆ, ಕಾಸ್ ಎ ಇಸ್ ಈಕ್ವಲ್ ಟು ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನಾನೀಗ ಕಾಸ್ ಅನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸಿದೆ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ ತಕ್ಷಣ ನಿಮಗೆ ಯಾರ ನೆನಪಾಗಬೇಕು, ಕಾಸ್ ನ ನೆನಪಾಗಬೇಕು ಅಲ್ವಾ. ಸೊ ಈ ರೀತಿ ಕಾಸ್ ಅನ್ನ ನಾವು ಸೈನ್ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಈಗ ನಾವು ಟ್ಯಾನ್ ಅನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಹೌದಾ? ಆಲ್ರೆಡಿ ನಮಗೆ ಟ್ಯಾನ್ ಗೆ ಸಂಬಂಧಪಟ್ಟಿರುವಂತಹ ಸೂತ್ರಗಳು ಕೂಡ ಗೊತ್ತು. ಸೊ ಟ್ಯಾನ್ ಎ ಅನ್ನ ನಾನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರಿಬಹುದು ಅಲ್ವಾ. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿ ಬರಿಬಹುದು. ಮೇಲೆ ಅಂದ್ರೆ ಭಾಗದ ಅಂಶ ಆಲ್ರೆಡಿ ಸೈನ್ ಎ ರೂಪದಲ್ಲೇ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಕೆಳಗಿನ ಭಾಗವನ್ನ, ಛೇದವನ್ನ ನೀವು ಗಮನಿಸಿ, ಛೇದ ಕಾಸ್ ಎ ನ ರೂಪದಲ್ಲಿದೆ. ಅಂದ್ರೆ ಈ ಕಾಸ್ ಎ ನಾನು ಕೂಡ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಆಲ್ರೆಡಿ ನಾನು ಕಾಸ್ ಅನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸಿ ಆಗಿದೆ ಅಲ್ವಾ. ಸೊ ಈ ಕಾಸ್ ನ ಬೆಲೆಯನ್ನ ನಾನಿಲ್ಲಿ ಹಾಕಿಬಿಟ್ರೆ ನನಗೆ ಟ್ಯಾನ್ ಎ ಕೂಡ ಸೈನ್ ನ ರೂಪದಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಂಶ ಆಸ್ ಅಟ್ ಈಸ್, ಸೈನ್ ಎ ಆಸ್ ಅಟ್ ಈಸ್, ಬಟ್ ಕಾಸ್ ಎ ನ ಸ್ಥಾನದಲ್ಲಿ, ಕಾಸ್ ಎ ನ ಬದಲಾಗಿ ನಾನು ಏನನ್ನ ಹಾಕ್ಬೇಕಿಲ್ಲೇ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಟ್ಯಾನ್ ಅನ್ನ ನಾನು ಸೈನ್ ಎ ರೂಪದಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬಹುದು. ಇನ್ನು ಕೊನೆಯದಾಗಿ ಸಿ-ಕೆ. ಹೌದಾ? ಸೀಕ್ ಸ್ವಲ್ಪ ನೀವಿಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಸೀಕ್ ಎಗೂ ಮತ್ತು ಸೈನ್ ಎಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೆ ಸೀಕ್ ಇದು ಕಾಸ್ನ ಹೃತ್ಕೃಮ ಅಲ್ವಾ. ಟ್ಯಾನ್ ಮತ್ತು ಸೀಕಿಗೆ ಸಂಬಂಧ ಇದೆ, ಆದ್ರೆ ಅದು ಒಂದು ಲಾಂಗ್ ಪ್ರೊಸೀಜರ್. ಮತ್ತದು ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು
ಸೀಕ್ ಸ್ಕ್ವೇರ್ ಎ -1. ಸೊ ಹಾಗಾಗಿ ನಾವೇನ್ ಮಾಡೋಣ, ಸುಲಭವಾಗಿರುವಂತಹ ಸಂಬಂಧವನ್ನ ಹುಡುಕ್ಬೇಕು. ಕಾಸ್ ಮತ್ತೆ ಸೀಕ್ ನೇರವಾಗಿ ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೀಕ್ ಇದು ಕಾಸ್ನ ಹೃತ್ಕೃಮ. ಸೊ ಹಾಗಾಗಿ ಸೀಕ್ ಅನ್ನ ನಾನು 1/cos a ಅಂತ ಹೇಳಿ ಬರಿಬಹುದು ಅಲ್ವಾ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಈಗ ಸೀಕ್ ಎ ನ ಆಸ್ ಇಟ್ ಈಸ್ ಬರಿತೀನಿ 1 / ಕಾಸ್ ಅನ್ನ ಆಲ್ರೆಡಿ ನಾನು ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸಿದ್ದೀನಿ, √1 - sin square a. ಸೊ ಹಾಗಾಗಿ ಸೀಕ್ ಎ = 1 / √1 - sin square a. ಓಕೆ, √1 - sin square a. ಈ ರೀತಿಯಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಕೊಟ್ಟಿರುವ ತ್ರಿಕೋನಮಿತಿಯ ಅನುಪಾತಗಳನ್ನ ಸೈನ್ ನ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಓಕೆ, ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನ ಕಾಟ್ ಎ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ರೆ, ನಾವು ಎಲ್ಲ 6 ಅನುಪಾತಗಳು ಅಂದ್ರೆ ಆಲ್ರೆಡಿ ಕಾಟ್ನ ರೂಪದಲ್ಲೇ ಇರೋದ್ರಿಂದ ಉಳಿದ 5 ಅನುಪಾತಗಳನ್ನ ನಾವೇನ್ ಮಾಡೋಣ, ಕಾಟ್ ಎ ನ ರೂಪದಲ್ಲಿ ವ್ಯಕ್ತಪಡಿಸೋಣ. ಓಕೆ, ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು, ಏನಂತ ಹೇಳಿದ್ರೆ, ಯಾವ ತ್ರಿಕೋನಮಿತಿಯ ಬಗ್ಗೆ ಮಾತಾಡಿದಾರೋ ಆ ತ್ರಿಕೋನಮಿತಿ 2 ತ್ರಿಕೋನಮಿತಿಗಳಿಗೆ ನೇರವಾಗಿ ಸಂಪರ್ಕ ಇರುತ್ತೆ. ಯಾವ ರೀತಿ? ಒಂದು ನಿತ್ಯ ಸಮೀಕರಣದ ಆಧಾರದ ಮೇಲೆ ಮತ್ತಿನ್ನೊಂದು ವೃತ್ತಿಕೃಮದ ಆಧಾರದ ಮೇಲೆ. ಓಕೆ, ಸೊ ಅದನ್ನ ಮೊದಲು ನೀವು ನೆನ್ಪಿಟ್ಕೋಬೇಕು, ಅವುಗಳನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಕಾಟ್ ಎ ಟ್ಯಾನ್ ಎಗೆ ನೇರವಾಗಿ ಸಂಬಂಧ ಹೊಂದಿದೆ ಮತ್ತು ಕೊಸೆಕಿಗೆ ನೇರವಾಗಿ ಸಂಬಂಧವನ್ನ ಹೊಂದಿದೆ, ಅದನ್ನ ಮರೆಯೋ ಹಾಗಿಲ್ಲ. ಸೊ ಮೊದ್ಲಿಗೆ ಏನ್ ಮಾಡೋಣ, ನಾವು ಕಾಟ್ ಎನ್ನ ಟ್ಯಾನ್ ನ ರೂಪದಲ್ಲಿ ವ್ಯಕ್ತಪಡಿಸೋಣ. ಸೊ ಟ್ಯಾನ್ ನ ರೂಪದಲ್ಲಿ ಅಂತ ಹೇಳಿದ್ರೆ ನಿಮಗ್ ಗೊತ್ತು, ಟ್ಯಾನ್ ಎ ಅನ್ನ ನೇರವಾಗಿ ನಾವು 1/cot a ಅಂತ ಹೇಳಿ ಬರಿಬಹುದು. ಯಾಕಂದ್ರೆ ಇದು ನೇರವಾಗಿರುವಂತಹ ಸಂಬಂಧ, ಹೌದಲ್ವಾ. ಸೊ ಇದಾದ ನಂತರ ಎರಡನೆಯ ಸಂಬಂಧ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿತ್ಯ ಸಮೀಕರಣದ ಆಧಾರದ ಮೇಲೆ. ಯಾವ ರೀತಿಯಾಗಿ? ನಿತ್ಯ ಸಮೀಕರಣದ ಪ್ರಕಾರ ಕೊಸೆಕಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 + cot square a. ಇದು ನಿತ್ಯ ಸಮೀಕರಣ. ಈಗ ನಾನು ಸ್ಕ್ವೇರ್ ಅನ್ನ ಈ ಕಡೆ ತಗೊಂಡ್ಬರ್ತೀನಿ, ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ರೂಟ್ ಆಗಿ ಬದಲಾವಣೆ ಆಗುತ್ತೆ. ಸೊ ಕೊಸೆಕ್ ಎ ಈಸ್ ಈಕ್ವಲ್ ಟು √1 + cot square a. ಓಕೆ, ಕೊಸೆಕ್ ಈಸ್ ಈಕ್ವಲ್ ಟು √1 + cot square a. ಅಂದ್ರೆ ನಾನೇನೇನ್ ಮಾಡಿದೆ, ಕೊಸೆಕ್ ಅನ್ನ ಕಾಟ್ ನ ರೂಪದಲ್ಲಿ ವ್ಯಕ್ತಪಡಿಸಿದೆ. ಅದಕ್ಕೆ ಎ ಈಸ್ ಈಕ್ವಲ್ ಟು √1 + cot square a. ಈಗ ಈ ನೇರವಾಗಿರ್ತಕ್ಕಂತಹ 2 ತ್ರಿಕೋನಮಿತಿಯ ಅನುಪಾತಗಳನ್ನ ನಾವು ಬರೆದಿದ್ದೇವೆ. ಇನ್ನು ನೇರವಾಗಿಲ್ಲದ, ಈಗ ನೋಡಿ, ಕೊಸೆಕ್ ಇದು ಯಾರ ಹೃತ್ಕೃಮ? ಸೈನ್ ನ ಹೃತ್ಕೃಮ ಅಲ್ವಾ. ಸೈನ್ ಸಿಕ್ತು ಹಾಗಾದ್ರೆ. ಸೊ ನಾನೀಗ ಏನ್ ಮಾಡ್ತೀನಿ, ಸೈನ್ ಅನ್ನ ಬರಿತೀನಿ. ಯಾವ ರೀತಿಯಾಗಿ ಬರಿತೀನಿ? 3ನೇ ನಿತ್ಯ ಸೈನ್ ಎ. ಸೈನ್ ಎ ಇದು ಕೊಸೆಕ್ ನ ಹೃತ್ಕೃಮ. ಸೊ ಹಾಗಾಗಿ ನಾನು ಸೈನ್ ಎ ಇಸ್ ಈಕ್ವಲ್ ಟು 1/cosec a ಅಂತ ಹೇಳಿ ಬರಿಬಹುದು. cosec a ಅನ್ನ ಆಲ್ರೆಡಿ ನಾನು ಕಾಟ್ನ ರೂಪದಲ್ಲಿ ಬರೆದಿದ್ದೀನಿ. ಸೊ ಅದನ್ನೇ ನಾನೇನ್ ಮಾಡ್ತೀನಿ, ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಸೈನ್ ಎ ಈಸ್ ಈಕ್ವಲ್ ಟು 1 / ಇನ್ಸ್ಟೀಡ್ ಆಫ್ cosec a √1 + cot square a. ಓಕೆ, √1 + cot square a. ಅಂದ್ರೆ ನಾನು ಸೈನ್ ಎ ಈಸ್ ಈಕ್ವಲ್ ಟು 1/√1 + cot square a ಅಂತ ಹೇಳಿ ಬರಿಬಹುದು ಅಲ್ವಾ. ಸೊ ಈಗ ಸೈನ್ ಆಯ್ತು, ಟ್ಯಾನ್ ಆಯ್ತು, ಆಮೇಲೆ ಕೊಸೆಕ್ ಆಯ್ತು. ಇನ್ನು ಸೀಕಿಗೂ ಟ್ಯಾನಿಗೂ ನೇರವಾದ ಸಂಪರ್ಕ ಇದೆ. ಯಾವ ರೀತಿ? ನಿತ್ಯ ಸಮೀಕರಣದ ಮುಖಾಂತರ ಅಲ್ವಾ. ಸೊ ನಾನೀಗ ಏನ್ ಮಾಡ್ತೀನಿ ನೋಡಿ, ಇಲ್ಲೇ 4ನೇದಾಗಿ ನಾನು ಸೀಕನ್ನ ಬರೀತೀನಿ. ನೋಡಿ, ಸೀಕನ್ನ ಯಾವ ರೀತಿಯಾಗಿ ಬರಿತೀನಿ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಗೊತ್ತು, ಸೀಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 + tan square a. ಇದು ನಿತ್ಯ ಸಮೀಕರಣ. ಟ್ಯಾನ್ ಅನ್ನ ಆಲ್ರೆಡಿ ನಾನು ಕಾಟ್ನ ರೂಪದಲ್ಲಿ ಬರ್ದಿದ್ದೀನಿ. ಟ್ಯಾನ್ ಅನ್ನ ಏನಂತ ಹೇಳಿ ಬರ್ದಿದ್ದೀನಿ, ಟ್ಯಾನ್ ಇಸ್ ಈಕ್ವಲ್ ಟು 1/cot ಅಂತ ಹೇಳಿ. ಸೊ ಅದನ್ನೇ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗಾದ್ರೆ ನನಗೆ ಸಿಗುವಂತಹ ಬೆಲೆ ಏನು? ಸೀಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 + 1/cot square a. ಎಸ್ ಆರ್ ನೋ ಡಿಯರ್ಸ್? ಸೊ ಟ್ಯಾನ್ ಸ್ಕ್ವೇರ್ ಎ ಅಂತ ನಾನು 1/cot square a ಅಂತ ಹೇಳಿನೂ ಬರೀಬಹುದು. ಈಗ ಸ್ಕ್ವೇರ್ ಇದೆ, ನಾನು ರೂಟ್ ಅನ್ನ ಈ ಕಡೆ ಕಳಿಸ್ತೀನಿ. ರೂಟ್ ಈ ಕಡೆ ಬಂದ್ರೆ ಏನಾಗುತ್ತೆ? ಸೀಕ್ ಎ ಇಸ್ ಈಕ್ವಲ್ ಟು √1 + 1/cot square a.
ಹೌದಾ? ಸೀಕ್ ಇಸ್ ಈಕ್ವಲ್ ಟು ರೂಟ್ ಆಫ್ 1+1/cot²a ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಬೆಲೆ ಏನು ಅಂತ ಹೇಳಿದ್ರೆ ಈ √1+1/cot² ಅಂತ ಹೇಳಿದ್ರೆ ಯಾವ್ದದು? ಸೀಕ್. ಹೌದಾ? ಇನ್ನು ಉಳಿದಿರ್ತಕ್ಕಂಥ ಒಂದೇ ಒಂದು ತ್ರಿಕೋನಮಿತಿ ಅನುಪಾತ ಯಾವ್ದಂತ ಹೇಳಿದ್ರೆ ಅದು ಕಾಸ್. ನೋಡಿಲೆ, ಇಷ್ಟೆಲ್ಲಾ ಸಮೀಕರಣಕ್ಕೂ ಕಾಸಿಗೂ ಖಂಡಿತವಾಗೂ ಸಂಬಂಧ ಇದ್ದೇ ಇರುತ್ತೆ. ಎರಡರ ಮುಖಾಂತರ ಸಂಬಂಧ ಇರುತ್ತೆ. ಒಂದು ನಿತ್ಯ ಸಮೀಕರಣದ ಆಧಾರದ ಮೇಲೆ ಸೈನಿಗೂ ಕೂಡ ಸಂಬಂಧ ಇದೆ, ಇನ್ನೊಂದು ವೃತ್ಕೃಮದ ಆಧಾರದ ಮೇಲೆ ಸೀಕಿಗೂ ಕೂಡ ಸಂಬಂಧ ಇದೆ. ಸೈನ್ ಮತ್ತು ಕಾಸ್ನ ಸಂಬಂಧ ನಿತ್ಯ ಸಮೀಕರಣ ಬಳಸಿರೋದ್ರಿಂದ ಅದು ಸ್ವಲ್ಪ ಲಾಂಗ್ ಆಗಿರೋದ್ರಿಂದ ನಾವು ನೇರವಾಗಿರ್ತಕ್ಕಂಥ ಈಸಿಯಾಗಿ ಆಗಿರ್ತಕ್ಕಂಥ ಸಂಬಂಧ ಯಾವುದು? ಅದು ಸೀಕಿಗೂ ಮತ್ತು ಕಾಸಿಗೂ ಇರುವಂತಹ ಸಂಬಂಧ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಸೀಕನ್ನ ಕಾಸ್ನ ರೂಪದಲ್ಲಿ ವ್ಯಕ್ತಪಡಿಸ್ತೀನಿ. ಯಾವ ರೀತಿಯಾಗಿ? ನಿಮಗೆ ಆಲ್ರೆಡಿ ಗೊತ್ತು. ಸೊ ಕಾಸ್ ಇದು ಸೀಕ್ನ ಹೃತ್ಕೃಮ ಅಲ್ವಾ? ಕಾಸ್ ಇದು ಸೀಕ್ನ ಹೃತ್ಕೃಮ ಅಂತ ಹೇಳಿದ್ರೆ ಸೀಕ್ನ ಬದಲಾಗಿ ನಾನು ಸೀಕನ್ನ ಆಲ್ರೆಡಿ ಕಾಟ್ನ ರೂಪದಲ್ಲಿ ವ್ಯಕ್ತಪಡಿಸಿದ್ದೀನಿ. ಅದೇ ಬೆಲೆಯನ್ನ ನಾನಿಲ್ಲಿ ಹಾಕ್ತೀನಿ. ಸೊ ಹಾಗಾದ್ರೆ ನನಗೆ ಸಿಗುವಂತಹ ಬೆಲೆ ಏನಾಗುತ್ತಾ? ಕಾಸ್ ಎ ಅನ್ನ ನಾನು 1/, ಸೀಕೆನ ಸ್ಥಾನದಲ್ಲಿ √1+1/cot²a. ಸೊ ಅಂದ್ರೆ ಕಾಸ್ ಎನ್ನು ಕೂಡ ನಾವು ಕಾಟ್ನ ರೂಪದಲ್ಲಿ ವ್ಯಕ್ತಪಡಿಸಿದೀವಿ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೊಟ್ಟಿರುವಂತಹ ಯಾವ ತ್ರಿಕೋನಮಿತಿಯ ಬಗ್ಗೆ ಪ್ರಶ್ನೆ ಇರುತ್ತೋ ಆ ತ್ರಿಕೋನಮಿತಿಗೆ ಎರಡು ನೇರ ಸಂಬಂಧ ಇರುತ್ತೆ. ಒಂದು ನಿತ್ಯ ಸಮೀಕರಣದ ಆಧಾರದ ಮೇಲೆ, ಇನ್ನೊಂದು ಋತುಕ್ರಮದ ಆಧಾರದ ಮೇಲೆ. ಸೊ ಆ ಮೊದಲು ಸಂಬಂಧಗಳನ್ನ ವ್ಯಕ್ತಪಡಿಸಿ ಇವುಗಳಿಗೆ ಸಂಬಂಧ ಇರುವಂತಹ ಮತ್ತೆ ಅವುಗಳಿಗೆ ಸಂಬಂಧ ಇರುವಂತಹ ಮತ್ತೆ ಆ ರೀತಿಯಲ್ಲಿ ಉಳಿದ 5 ನಿತ್ಯ ಸಮೀಕರಣಗಳನ್ನ ಬರೀಬೇಕು. ಓಕೆ, ಸೊ ಸಬ್ಸ್ಕ್ರೈಬ್ ದ ಚಾನಲ್ ಇಫ್ ಯು ಹ್ಯಾವ್ ನಾಟ್. ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಕೀಪ್ ವಾಚಿಂಗ್.